ಹೆಸರು ಅನ್ಸೂಯ ಅಂತ. ನಿಮ್ಗೆ ಹಾಗೆ ಹೇಳಿದ್ರೆ ಗೊತ್ತಾಗಲ್ಲ. ಉಪೇಂದ್ರನ್ ತಾಯಿ ನಾನು. ಅವನಿಗೆ ಚಿತ್ರಾನ್ನ ಅದೆಲ್ಲ ತುಂಬಾ ಇಷ್ಟ. ಅದಕ್ಕೆ ಇವಾಗ ಸರ್ಪ್ರೈಸ್ ಮಾಡೋಣ ಅಂತ ಸ್ಪೆಷಲ್ ಆಗಿ ಬಾತ್ ರೆಡಿ ಮಾಡಿದ್ದೀನಿ. ಚಿಕ್ಕ ವಯಸ್ಸಿನಲ್ಲಿ ಪಾಪ ತುಂಬಾ ಕಷ್ಟಪಟ್ಟಿದ್ದ. ಇವಾಗ ಈ ಲೆವೆಲ್ ಬೆಳೆದಿದ್ದಾನೆ. ತುಂಬಾ ಸಂತೋಷ ಆಗ್ತಾ ಇದೆ ನಂಗೆ. ಈ ನಡುವೆ ಸಿಗ್ತಾ ಇಲ್ಲ ಅವನು. ತುಂಬಾ ಫಿಲಮು ಅದು ಇದು ಬಿಜಿಲಿದ್ದಾನೆ. ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ಪ್ರೈಸ್ ಕೊಡೋಣ ಅಂತ. ಏನ್ ಹೇಳ್ತಾರೆ ನೋಡ್ಬೇಕು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಲ್ವಾ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನಾವಂತೂ ಉಪೇಂದ್ರ ಅವರ ಸಿನಿಮಾಗಳನ್ನ ರುಚಿ ನೋಡ್ತಾ ಇದೀವಿ. ಆದ್ರೆ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಚಿಕ್ಕ ವಯಸ್ಸಿಂದ ಅವ್ರ ತಾಯಿ ಮಾಡಿರುವಂತ ಅಡುಗೆಗಳ ರುಚಿ ನೋಡ್ತಾ ನೋಡ್ತಾ ಬೆಳೆದಿದ್ದಾರೆ. ಇವತ್ತು ನಮ್ಮ ಕರ್ನಾಟಕದ ಸಖತ್ ಆಕ್ಟರ್, ಸೂಪರ್ ನಿರ್ದೇಶಕ, ಎಸ್ ನಾವು ಮಾತಾಡ್ತಾ ಇದೀವಿ ದಿ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಮನೆಯ ಎದುರುಗಡೆಗೆ ಇದ್ದೀವಿ. ಈ ನಮ್ಮ ಟಿಫನ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಏನ್ ಅಡಿಗೆ ಮಾಡ್ತಾರೆ, ಏನ್ ಟಿಫನ್ ಬಾಕ್ಸ್ ಅಲ್ಲಿ ಇವತ್ತು ಪ್ಯಾಕ್ ಮಾಡ್ತೀವಿ ಎಲ್ಲ ಗೊತ್ತಾಗುತ್ತೆ. ಇಲ್ಲೇನ್ ಮಾಡ್ತಾ ಇದೀವಿ, ಬನ್ನಿ ಒಳಗಡೆ ಹೋಗೋಣ. ಜಗತ್ತಿಗೆ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಅನ್ಸೂಯ ಅವರಿಗೆ ಪ್ರೀತಿಯ ಮಗ. ಎಸ್, ಇವತ್ತು ನಾವು ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮನೇಲಿದ್ದೀವಿ. ವೆಲ್ಕಮ್ ನಮ್ಮ ಶೋ ಆಚಿ ಮಸಾಲ ಅರ್ಪಿಸುವ ಟಿಫನ್ ಬಾಕ್ಸ್ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಸೊ ಇವತ್ತೇನೋ ನಮಗೆ ಸೂಪರ್ ಸ್ಟಾರು ರಿಯಲ್ ಸ್ಟಾರು, ಬಟ್ ನಿಮ್ಮ ಮಗ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಯಾವ ಥರ ಸ್ಟಾರ್? ನಮ್ಗೆ ಸ್ಟಾರ್ ಏನಿಲ್ಲ, ನಮ್ಮ ಮಗು ನಮ್ಮ ಮಗ ಅಲ್ಲ. ಅದೇ ಮನೇಲಿ ರೆಬೆಲ್ ಸ್ಟಾರಾ, ರಾಕಿಂಗ್ ಸ್ಟಾರಾ, ಯಾವ ಸ್ಟಾರ್? ಏನು ಇಲ್ಲ ಪಾಪ, ಪೆದ್ದಂಗಿದ್ದ ಅವನ. ಆ ಥರ ಏನಿರ್ಲಿಲ್ಲ. ಸ್ವಲ್ಪ ಚೇಷ್ಟೆ ಮಾಡುವ ತುಂಬ ಅಷ್ಟೇ. ಒಳ್ಳೆ ಹುಡುಗ, ಓದುವ, ಚೆನ್ನಾಗಿ ಓದುವ. ಏನಾಗ್ತಾರೆ ಅನ್ಕೊಂಡಿದ್ರಿ ನೀವು? ನಾವು ಏನು ಅನ್ಕೊಂಡಿರ್ಲಿಲ್ಲ ರೀ. ಏನೋ ಒಂದು ಓದ್ಬಿಟ್ಟು ನಮ್ಗೆ ಓದ್ಸೋಕು ಆಗ್ಬೇಕಲ್ಲ. ನಾವೇನು ಬಡವ್ರು ಅವಾಗ. ಏನೋ ಒಂದು ಡಿಗ್ರಿ ಮಾಡಿ ಕೆಲ್ಸಕ್ಕೆ ಹೋಗ್ತಾರೇನೋ. ಇಬ್ರಿಗೂ ಕೆಲಸ ಸಿಕ್ಕಿದ್ರೆ ನಾವು ಏನಾದ್ರು ಒಂದು ಮನೆ ಮಾಡ್ಕೊಂಡಿರ್ತೀವೇನೋ, 2 ರೂಮಿನ ಮನೆ ಅಂತ ಅಷ್ಟೇ. ನಾವು ಇಷ್ಟೆಲ್ಲ ಆಗೋದು ನಾವು ಯೋಚನೆ ಮಾಡಿಲ್ಲ. ಕುಂದಾಪುರದಲ್ಲಿದ್ರಿ, ಮದುವೆ ಆದ್ರಿ, ಅಂಡ್ ಕುಂದಾಪುರದಿಂದ ಬೆಂಗಳೂರು ಹೊರಟು ಬಂದ್ರಿ. ಮೊದಲು ನಮ್ಮ ತಂದೆ ಇವರು ಗದ್ದೆ ಬೇಸಾಯ ಮಾಡೋದು, ಭತ್ತ. ನಾವು 7 ಜನ ಸಿಸ್ಟರ್, 5 ಜನ ಬ್ರದರ್. ನಾವು ದೊಡ್ಡ ಫ್ಯಾಮಿಲಿ. ಮದುವೆ ಆಗಿ ಬಂದೆ. ಬೆಂಗಳೂರಿಗೆ ಬಂದಾಗ ನಮ್ಮ ಅಣ್ಣಂದ್ರೆಲ್ಲ ಇಲ್ಲಿ ಬೆಂಗಳೂರಲ್ಲೇ ಇದ್ರು. ನಮ್ಮ ಅಣ್ಣಂದ್ರೆ ಎಲ್ಲ ಸ್ಟೀಲ್ ಪಾತ್ರೆ ಅಂಗಡಿ ಇಟ್ಕೊಂಡಿದ್ರು. ಅವರೇ ಎಲ್ಲ ಇವ್ರಿಗೆ ಒಂದು ಪಾತ್ರೆ ಅಂಗಡಿ ಮಾಡ್ಕೊಡೋಣ. ಇಲ್ಲ, ಸುದಿ ಇದ್ದ 1 ವರ್ಷದ ಮಗು. ಅದಾದ್ಮೇಲೆ ಅದು ಸ್ವಲ್ಪ ಒಂದು 4-5 ವರ್ಷ ಚೆನ್ನಾಗೇ ನಡೀತು. ಆಮೇಲೆ ಏನೋ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಅಂದ್ರಪ್ಪ. ಏನೋ 7 ವರ್ಷ ಶನಿ ಯಜಮಾನ್ರಿಗೆ ಏನೋ ಪ್ರಾಬ್ಲಮ್ ಆಗಿ ಅಂಗಡಿ ಎಲ್ಲ ಲಾಸ್ ಆಗೋಯ್ತು. ಆಮೇಲೆ ಅಲ್ಲೇ ವಡೆ ಅಂಗಡಿ ಮಾಡಿದ್ವಿ. ವಡೆ ಮಾಡಿ ಮಾರ್ತಾ ಇದ್ವಿ. ಅದೇ ಜಾಗದಲ್ಲಿ ತುಂಬಾ ಪ್ರಾಬ್ಲಮ್ ಬಂತು. ಆಮೇಲೆ ಅಂಗಡಿನೇ ಕೊಟ್ಬಿಟ್ವಿ. ನಾವು ಕೊಟ್ಬಿಟ್ಟು ಇವ್ರು ಅಡುಗೆ ಕೆಲ್ಸಕ್ಕೆ ಇಳಿದ್ಬಿಟ್ರು. ಉಪ್ಪಿ ಹುಟ್ಟಿದ ಅಂಗಡಿ ಎಲ್ಲ ಲಾಸ್ ಆದಾಗ ಉಪ್ಪಿ ಹುಟ್ಟದ. ಆಮೇಲೆ ಎಲ್ಲ ಕಷ್ಟ ಆಯ್ತು ತುಂಬಾ ಜೀವನ ಮಾಡೋದು. ಅಡಿಗೆಯಲ್ಲಿ ಹೋಗಿ ಸಂಪಾದನೆ ಮಾಡಿ ಏನ್ ಜೀವನ ಮಾಡಕ್ ಸಾಧ್ಯ? ಆ ಟೈಮಲ್ಲಿ ಚಾಮರಾಜಪೇಟೆಯಲ್ಲಿ ನೀವೇನ್ ಮಾಡ್ತಿದ್ದೆ? ನೀವು ಏನಾದ್ರು ವರ್ಕ್ ಮಾಡ್ತಿದ್ರ? ನಾವೆಲ್ಲ ಏನೋ ಮನೆಯಲ್ಲೇ ಆಗೋದೆಲ್ಲ ಮಾಡೋದು, ಊದ್ಕಡ್ಡಿ ಮಾಡೋದು ಎಲ್ಲ ಮಾಡ್ತಾ ಇದ್ದೆ. ಈ ಕವರ್ಗಳು ಮಾಡೋದು, ತರಕಾರಿ ಹಾಕಿ ಕೊಡ್ತಾರಲ್ಲ ಕವರ್ಗಳು ಮಾಡೋದು. ಕೈಲಾದಷ್ಟು ಮಾಡೋಣ, ಬೇಕಲ್ಲ ಖರ್ಚಿಗೆ. ಬಟ್ ಯಾವ ಥರ ಅನಿಸ್ತಾ ನಿಮಗೆ? ಈ ಥರ ಕಷ್ಟ ಆಗ್ಬಿಡ್ತದೆ, ಹೋಗೋಣ ವಾಪಸ್ಸು ಕುಂದಾಪುರಕ್ಕೆ? ಎಲ್ಲ ಆಗ್ಬಿಟ್ಟಿತ್ತು. ಕುಂದಾಪುರಕ್ಕೆ ಹೋಗೋದಲ್ಲ, ಮೇಲೆ ಹೋಗೋದು ಅಂತ. ಕುಂದಾಪುರಕ್ಕೆ ಹೋಗಿ ಏನು ಮಾಡ್ತೀರಾ? ಯಾರಿದ್ದಾರಲ್ಲಿ? ನಮ್ಮ ತಂದೆನೂ ಪಾಪ ತುಂಬ ಬಡವರು. ಇವರ ನಮ್ಮ ಯಜಮಾನ್ರ ತಂದೆ ಮನೆ ಕಡೆನೂ ಏನು ಅಂಥದ್ದು ಏನು ಇರಲಿಲ್ಲ. ನೀವು ಊರ ಕಡೆ ಹೋಗಿ ಏನು ಮಾಡ್ತೀರಾ? ಉಪೇಂದ್ರ ಅವರು ಹುಟ್ಟ ಆದ್ಮೇಲೆ ಪಾಸಿಟಿವ್ ಆಗ್ತಾ ಹೋಯ್ತಾ ಅದಾದ್ಮೇಲೆ ಜೀವನ ಏನು? ಅದೇ ತುಂಬ ಕಷ್ಟದಲ್ಲೇ ಜೀವನ ನಡೀತು. ಏನೂ ಮಾಡೋಕ್ಕಾಗಲಿಲ್ಲ. ಇವರು ವಿಶ್ವೇಶ್ವರ ದೇವಸ್ಥಾನದಲ್ಲಿ ಮದ್ದನೂರು ಮಾಸ ಮಾಘ ಮಾಸದಲ್ಲೆಲ್ಲ ಚಿತ್ರಾನ್ನ ಮಾಡೋರು. ಒಂದು 5-6 ಜನ ಅಡುಗೆ ಭಟ್ರು ಸೇರ್ಕೊಂಡು ಜಾಸ್ತಿ ಇಷ್ಟು ದೊಡ್ಡ ಡ್ರಮ್ಮಲ್ಲಿ ಮಾಡೋದಲ್ಲಿ ತುಂಬ ಜನ ಹಂಚೋರು ಅವ್ರು ಸೆಟ್ರು. ಅಲ್ಲಿ ಮಾಡೋದು, ಅಲ್ಲಿಂದ ತಗೊಂಬರೋದು, ಅದೇ ತಿನ್ನೋದು. ತುಂಬ ಕಷ್ಟ ಇತ್ತು ನಮಗೆ. ಸಣ್ಣದೊಂದು ಮನೆ, ಭಾಳ ಕಷ್ಟಪಟ್ವಿ. ಅವ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಏನೂ ಸುಖ ಪಡಲಿಲ್ಲ. ಅವರು ತುಂಬ ಕಷ್ಟನೇ ಪಟ್ಟರು ಪಾಪ. ಉಪೇಂದ್ರ ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಿದ್ರು, ಈ ಕಣ್ಣಿನ ಪ್ರಾಬ್ಲಮ್ ಅಂತ ಬಂದಾಗ ಅವರು ಹೇಳೋರು ಚಿಕ್ಕ ವಯಸ್ಸಲ್ಲಿ ತೋರಿಸ್ಕೊಳಕ್ಕಾಗಲಿಲ್ಲ. ಅದು ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಅದು ಗರ್ಭದಲ್ಲೇ ಪ್ರಾಬ್ಲಮ್ ಆಗಿತ್ತದು. ಅವಾಗೆಲ್ಲ ಸ್ವಲ್ಪ ಡಾಕ್ಟ್ರಿಗೆ ತೋರಿಸಿ ಮೆಡಿಷನ್ ಎಲ್ಲ ಮಾಡಬೇಕಂತೆ. ನಾವೇನೂ ಮಾಡಲೇ ಇಲ್ಲ. ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಗರ್ಭದಲ್ಲೇ ಪ್ರಾಬ್ಲಮ್ ಅದು. ಒಂದು ಕಡೆ ಕಣ್ಣು ತುಂಬ ನಡುಗುತ್ತೆ. ನಾನೆಲ್ಲ ಡಾಕ್ಟ್ರ್ ಹತ್ರ, ಮೋದಿ ಡಾಕ್ಟ್ರಿಗೆಲ್ಲ ಕರ್ಕೊಂಡೋಗಿ ತೋರಿಸಿ ಎಲ್ಲ ಮಾಡಿದ್ದೆ. ಮಗು ದೊಡ್ಡವನಾಗ್ತಾ ಸರಿ ಹೋಗುತ್ತೆ ಬಿಡಮ್ಮ ಅಂತ ಹೇಳಿದರು. ಅದು ಸರಿಯಾಗಿ ಕಾಣಲ್ಲ, ಎಡುವುದು ಬೀಳೋದು ಎಲ್ಲ ಮಾಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. ಆಮೇಲೆ ನೋಡಿ ಕನ್ನಡ ಕೈಲಿ ಏನಿಲ್ಲ ಸರಿ ಹೋಯ್ತು. ಉಪೇಂದ್ರ ಅವ್ರು ಹುಟ್ಟಿದಾಗ ಮನೆ ವಾತಾವರಣ ಹೇಗಿತ್ತು? ನನಗೊಂದು ಗ್ಲಾಸ್ ಹಾಲು ತರೋಕ್ಕೂ ನಮ್ಮ ಹತ್ರ ಇರಲಿಲ್ಲ, ಅಷ್ಟು ಕಷ್ಟ ಇತ್ತು. ಎಲ್ಲೋ ಒಂದು ಕಡೆ ಕೇಳ್ಪಟ್ಟಿದ್ದ, ಆ ಟೈಮಲ್ಲಿ ತುಂಬ ಒಂದು ಎಕ್ಸ್ಟ್ರೀಮ್ ಡಿಸಿಷನ್ ತಗೋಬೇಕು ಅಂತೆಲ್ಲ ಅನ್ಕೊಂಡಿದ್ರಿ? ಅವ ತುಂಬಾ ಪ್ರಾಬ್ಲಮ್ ಆಗಿ ಯಾಕಿರಬೇಕು ಅನ್ನೋ ಮಟ್ಟಕ್ಕೆ ಬಂದಿತ್ತು ಜೀವನ. ಬೇಡವೇ ಬೇಡ ಅಂತ ಎಲ್ಲ 4 ಜನ ಸೇರ್ಕೊಂಡು ಹೊರಟು ಬಿಡೋಣ ಅತ್ಲಾಗ ಬೇಡ ಅಂತ. ಅಷ್ಟು ಕಷ್ಟ ಇತ್ತು. ಅದೇನೋ ದೇವ್ರು ಉಳಿಸ್ಬಿಟ್ಟ ನಮ್ಮನ್ನು. ಆ್ಯಂಡ್
ಹಾಲಿಗೂ ಸಿಕ್ಕಾಪಟ್ಟೆ ಕಷ್ಟ ಅಂತ ನೀವು ಹೇಳ್ತಿದ್ರಿ. ಉಪೇಂದ್ರ ಆಗ್ತಾನೆ ಹುಟ್ಟಿದ್ರು, ಎಳೆ ಮಗು, ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಏನು ಮಾಡೋದು, ಹಾಗೆ ಹಾಲು ಬೇಕು, ಚಿಕ್ಕ ಮಗು, ಹಾಲಿಲ್ಲ, ಹಠ ಮಾಡೋನು. ನಮ್ಮ ಯಜಮಾನ್ರು ಈ ಕಡೆ ಬಂದು ಚಾಮರಾಪೇಟೆ ಈ ಕಡೆ ಎಲ್ಲ ಬಂದು ಅಡುಗೆ ಕೆಲಸ ಮಾಡೋರು. ನಾವು ಆತ ಕಡೆ ದಾಸರಳ್ಳಿ ಕಡೆ ಇದ್ವಿ ಆವಾಗ. ಅಲ್ಲೆಲ್ಲ ಸ್ವಲ್ಪ ಮನೆ ಬಾಡಿಗೆ ಕಮ್ಮಿ, ಒಂದು ಚಿಕ್ಕದೊಂದು ರೂಮು, ಅದರೊಳಗೆ ಒಂದು ಬಚ್ಚಲ ಮನೆ ಇತ್ತು, ಅಲ್ಲಿ ಇದ್ವಿ ನಾವು. ಯಜಮಾನ್ರು ಬರೋವರೆಗೂ ಕಾಯೋದು, ಏನಾದ್ರು ದುಡ್ಡು ತಗೊಂಬರ್ತಾರ ಅಂತ. ಅವ್ರು ತಗೊಂಬಂದಾಗಲೇ ಅವ್ರಿಗೆ ಒಳ್ಳೆ ಊಟ ಎಲ್ಲ, ಹಾಲು ತರೋದು ಎಲ್ಲ. ಇಲ್ಲಾಂದರೆ ಏನೂ ಇರಲಿಲ್ಲ, ತುಂಬ ಹೊಟ್ಟೆಗೆ ಕಷ್ಟಪಟ್ಟಿದ್ದಾರೆ. ಎಲ್ಲೆಲ್ಲ ಹೋಗಿ ಒಂದು ಅವಾಗೆಲ್ಲ 50 ಪೈಸೆ 1 ರೂಪಾಯಿ ಕೊಟ್ಟರೆ ಹಾಲು ಸಿಕ್ಕೋದು. ಹಸು ಕರೀತಾ ಇರೋ ಅಲ್ಲಿಗೆ ಹೋಗೋದು, ಒಂದಿಷ್ಟು ಹಾಲು ತರೋದು, ಅದಕ್ಕೊಂದು ಒಂದು ಬಾಟ್ಲಿ ನೀರು ತುಂಬೋದು, ಸಕ್ಕರೆ ಹಾಕೋದು ಒಂಚೂರು, ಅದನ್ನೇ ಕೊಡೋದು. ಅದು ಟೇಸ್ಟ್ ಇರಲ್ವಲ್ಲ, ತೆಗೆದು ಬಿಸಾಕುವ ಬಾಟ್ಲಿಯಲ್ಲಿ ಕುಡಿತಾ ಇರಲಿಲ್ಲ, ಹಠ ಮಾಡುವ. ತುಂಬ ಕಷ್ಟಪಟ್ಟಾರಿ ಪಾಪ, ಹೊಟ್ಟೆಗೂ ಇಲ್ಲದೆ ಕಷ್ಟಪಟ್ಟಾರಿ. ಇವಾಗ ನೋಡಿ, ಒಂದು 10 ಜನಕ್ಕೆ ಅನ್ನ ಹಾಕುವಂಗಾಗಿದ್ದಾನಲ್ಲ, ಅದೇ ಸಂತೋಷ. ಅನುಭವ ಇದೆ ಅನ್ನದ್ದು. ಸುಖ ಬೆಳೆದವ್ರಿಗೆ ಅನ್ನದ ಅನುಭವ ಇರಲ್ಲ, ಕಷ್ಟಪಟ್ಟರೆ ಅದ್ರ ರುಚಿ ಗೊತ್ತಾಗೋದು. 1.5 ವರ್ಷ ಆ ಥರ ನಡೀತು. ಆಮೇಲೆ ಸ್ವಲ್ಪ ಅಡುಗೆ ಇವರು ಚೆನ್ನಾಗಿ ಇಂಪ್ರೂವ್ ಆದರು. ಚಿರೋಟಿ ಎಲ್ಲ ಮಾಡೋರು. ಇವ್ರಿಗೆ ಪೇಮೆಂಟ್ ಜಾಸ್ತಿ ಆಯಿತು. ಚಾಮರಾಪೇಟೆ ಕಡೆ ಬಂದು 2 ರೂಮಿನ ಮನೆ ಮಾಡಿದ್ವಿ ನಾವು. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ವಿ. ಆವಾಗ ಸ್ವಲ್ಪ ಇದಾಯಿತು. ಅಶೋಕ ಶಿಶುವಾರಕ್ಕೆ ಹೋಗುವ ಉಪ್ಪಿ ಇವರಿದ್ರು, ಬನಶಂಕರಮ್ಮ ಅಂತ, ಅವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಬಟ್ಟೆ ಗಿಟ್ಟೆ ಎಲ್ಲ ಕೊಟ್ಟು ಪಾಪ ಅಂತ ಎಲ್ಲ ಓದೋಕೆ ಹೆಲ್ಪ್ ಮಾಡೋರು. ಇವ್ರನ್ನೆಲ್ಲ ಹಾಗೂ ಈಗ 1 ಡಿಗ್ರಿವರೆಗೂ ಓದಿಸ್ತೀವಿ ನಾವು ಅಷ್ಟೇ. ಅವಾಗೆಲ್ಲ ಅಷ್ಟೊಂದು ಫೀಸ್ಗಳು ಇರಲಿಲ್ಲ ಬಿಡಿ, ಇವಾಗಿನಂಗೆ ಸ್ವಲ್ಪ 1,000-2,000 ಒಳಗೆ. ಅವನ ಆಮೇಲೆ ನಾನು ಮಿಲ್ಟ್ರಿಗೆ ಹೋಗ್ತೀನಿ ಅಂತ ಮಿಲ್ಟ್ರಿಗೆ ಹೊಟ್ಟೋದ. ಸುರೇಂದ್ರ ಅವರು ಮಿಲ್ಟ್ರಿಯಲ್ಲಿ ಹೋಗ್ತೀನಿ ಅಂತೇಳಿ ಎಲ್ಲ ಟ್ರೈ ಮಾಡಿದೆ. ಎಲ್ಲೇ ಅದು ಅಪ್ರೂವಲ್ ಆಗಿ ಬರಬೇಕಲ್ಲ ಡೆಲ್ಲಿಯಿಂದ ಅಂತ ಸುಮ್ಮನೆ ಇದ್ವಿ. ಅದು ಅಪ್ರೂವಲ್ ಆಗಿ ಬಂತು. ಆಮೇಲೆ ಇವನು ಹೊಟ್ಟೋದ. ಬೇಡ ಅಂತ ನಮಗೆ, ಚಿಕ್ಕ ಹುಡುಗ ಪಾಪ ಅಂತ. ಭಾಳ ಕಷ್ಟ ಅಲ್ವ ಅದು ಆವಾಗ ಬಾರ್ಡರ್ ಸೆಕ್ಯೂರಿಟಿ ಪೋಸ್ಟ್ ಅದು. ಆವಾಗ ಅಲ್ಲಿ ಕಾಶ್ಮೀರ್ ಜಗಳ ತುಂಬ ಗಲಾಟೆ, ಭಾರಿ ಗಲಾಟೆ ಇತ್ತು ಅವಾಗ. ನಮ್ಮ ಮಗು ನಿಜವಾಗ್ಲೂ ಜೀವಾಗ ಮನೆ ಬರ್ತಾನೆ ಅಂದ್ಕೊಂಡಿರಲಿಲ್ಲ ನಾವು, ಅಷ್ಟು ಗಲಾಟೆ ಇತ್ತಲ್ಲಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನು ಮನೆಯ ತಿಂಡಿ ತೊಗೊಂಡು ಹೋಗ್ತಿದ್ರೆ ಹೇಗೆ? ಏನಿಲ್ಲ, ಮನೇಲಿ ಒಂದಷ್ಟು ತಿಂದು ಹೋದ್ರೆ ಅಷ್ಟೇ ಪಾಪ. ಮತ್ತೆ ಸಾಯಂಕಾಲ ವಾಪಸ್ ಬಂದೇ ತಿನ್ನೋದವ್ರು. ಬರೋಷ್ಟೆಲ್ಲ ಮಾಡಿರ್ತಿದ್ರಿ ಮತ್ತೆ ಮನೆ? ಅದೇ ಚಿತ್ರಾನ್ನ ಪತ್ರ ತರ್ತಾರಲ್ಲ, ಅದನ್ನೇ ಇಟ್ಟಿರೋದು ಪಾಪ. ಮಾಡೋಕ್ಕೇನು ಇಲ್ವೇ ಇಲ್ಲ. ಇನ್ನೊಂದು ಕಡೆ ಉಪೇಂದ್ರ ಅವರು ಹೇಳಿದ್ರು, ಆ್ಯಕ್ಚುಲಿ ಮನೆ ಸಿಚುವೇಶನ್ ಅರ್ಥ ಮಾಡಿಕೊಂಡು ಚಿಕ್ಕ ವಯಸ್ಸಲ್ಲಿ ನಾನು ಕೂಡ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅವನು ಆವಾಗಲೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ವೈರೆಲ್ಲ ಹಿಡ್ಕೊಂಡು ಓಡಾಡುವ ಅವನು, ಕ್ಯಾಮ್ರಾಮ್ಯಾನ್ ಜೊತೆ. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಕಾಮತ್ ಅಂತ ಒಬ್ರು ಇದ್ರು, ಅವ್ರ ಫೋಟೋ ಕ್ಯಾಮ್ರಾಮ್ಯಾನ್ ಅವರು. ಅವ್ರ ಜೊತೆಗೆಲ್ಲ ವೈರ್ ಹಿಡ್ಕೊಂಡು ಮಾಡಿ ಅದಕ್ಕೆಲ್ಲ ಹೋಗ್ತೀನಿ ಅಂತ ಹೊರಟಿದ್ದ. ನಾವು ನಮಗಿಷ್ಟ ಇಲ್ಲ, ಬೇಡ ನೀನು ಓದಬೇಕು, ನೀನು 1 ಪೈಸನೂ ತರೋದು ಬೇಡ, ಅಪ್ಪ ತರೋದೇ ಸಾಕು, ಹೇಗೋ ನಡೆಯುತ್ತೆ, ಬೇಡ ನೀನು ಓದಬೇಕು ಅಂತ ನಾವು ಕಳಿಸಿದ್ವಿ. ಪೇಪರ್ ಬ್ಯಾಗ್ಗಳು ರೆಡಿ ಮಾಡುವಂಥದ್ದು. ಹೌದು, ಪೇಪರ್ ಕವರ್ ಮಾಡಿ ಎಲ್ಲ ಅಂಗಡಿ ಕೊಡ್ತಾ ಇದ್ವಿ. ಊದ್ಬತ್ತಿ ಹಸಿತಾ ಇದ್ದೆ ನಾನು. ಎಲ್ಲ ಜೀವನಕ್ಕೆ ಬೇಕಲ್ಲ, ಮೊಂಬತ್ತಿ ದೇವ್ರ ಬತ್ತಿ ಇದೆ ನೋಡಿ, ಅದೆಲ್ಲ ಮಾಡ್ತಾ ಇದ್ದೆ ನಾನು. ಫಸ್ಟ್ ಪಿಕ್ಚರೇ ತರಲೆ ನನ್ನ ಮಗ. ಚಿಕ್ಕ ವಯಸ್ಸಲ್ಲಿ ಹೇಗೆ ನಿಮ್ಮ ಮಗ ಹೇಗೆ? ಅದೇ ತರಲೆ ಏನಿರ್ಲಿಲ್ಲಪ್ಪ, ಅವನು ಒಳ್ಳೆ ಮಗು. ಅದೇನು ತರಲೆ ನನ್ನ ಮಗ ಪಿಕ್ಚರ್ ಅದು ಕಾಶಿನಾಥ್ ಸಿಸಿ ಅಲ್ವಾ. ನಾವು ಆ ಪಿಕ್ಚರ್ ಬಂದ ಹೇಳಿದ್ವಿ, ಕಾಶಿನಾಥ್ ಬಾಲ ಹಿಡ್ಕೊಬೇಡ, ಬೇರೆ ಥರ ಹೋಗು ಅಂತ. ಕಾಶಿನಾಥ್ ಬೇಜಾರಾಗುತ್ತೆ ಆಮೇಲೆ. ಆ ಥರ ಬಂತ ಆ ಪಿಕ್ಚರ್. ತರಲೆ ಒಂಚೂರು ಇರ್ಲಿಲ್ವಾ? ತರಲೆ ಆ ವಯಸ್ಸಲ್ಲಿ ಮಕ್ಕಳು ಅಂದ್ರೆ ಏನಾರು ತರಲೆ ಏನಿಲ್ಲ, ಬರೀ ಚೇಷ್ಟೆಗಳು ಜಾಸ್ತಿ. ಅದು ಹೊಡೆದಾಕು, ಇದು ಒತ್ತಾಕಿ, ತೆಗ್ದಾಕು, ಆಟ ಆಡ್ಬೇಕು, ಯಾರ್ಯಾರ ಮನೆಗೆ ಗೊತ್ತಾಗ ಬಾಲ್ ತೆಗ್ದಾಕು, ಬೂರಿ ಆಡು, ಯಾರದೋ ಅಜ್ಜಿ ತಲೆ ಹೊಡೆದಾಕು, ಇಂಥದ್ದೆಲ್ಲ ಬೇಕಂತ ಮಾಡೋದಲ್ಲ, ಜೋರಾಗಿ ಆಡೋದು, ಬಡಿಯುತ್ತೆ, ಆಮೇಲೆ ಓಡೋಗ್ಬಿಡೋದು, ಅಯ್ಯೋ ಅಜ್ಜಿ ಬೈತಾರೆ ಅಂತ. ಬಂದು ಹೇಳೋರು, ಏನ್ ಮಾಡೋದು, ಆಟ ಆಡುವ ಅಕಸ್ಮಾತ್ ಆಗುತ್ತೆ, ಏನಮ್ಮ ಮಾಡೋದು ಅಂತ. ಸುಮ್ಮನಾಗೋರು ಒಂದ್ಸಲ ಕೂಗಾಡ್ಕೊಂಡು ಬರೋರು ನೋವಾಗುತ್ತಲ್ಲ. ಹೇಗೆ ರಿಯಾಕ್ಟ್ ಮಾಡ್ತಿದ್ರಿ? ನಾವೇನ್ ಮಾಡೋದು, ಮಕ್ಕಳು ನೋಡಿ ಓಡೋಗ್ಬಿಟ್ಟ, ಆಟ ಆಡ್ತಾರೆ, ಜಾಗ ಇಲ್ಲ, ನಿಮ್ಮಗನ್ಗೆ ಸಪೋರ್ಟ್ ಅಂತ. ಇನ್ನೇನ್ ಮಾಡೋದು ಪಾಪ, ಜಾಗ ಇಲ್ಲ, ಅಲ್ಲೇ ಬುಗುರಿ ಬಿಡೋಕ್ ಹೋದ್ರೆ ಬಡಿದೇ ಇರುತ್ತಾ. ಅವ್ರಿಗೆ ಆಸೆ ಆಡ್ಬೇಕು, ಮನೆ ಚಿಕ್ಕದು. ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ತಾಯಿ ಕೂಡ ಸುಮಾರು ವಿಷಯಗಳು ಹೇಳ್ತಿದ್ದಾರೆ. ಅಂಡ್ ಉಪೇಂದ್ರ ಅವರ ಫೇವ್ರೇಟ್ ತಿಂಡಿ ಕೂಡ ರೆಡಿ ಮಾಡ್ತೀವಿ ನಾ ಸ್ವಲ್ಪನೇ ಹೊತ್ತಲ್ಲೇ. ಅಂಡ್ ಉಪೇಂದ್ರ ಅವರು ಇವತ್ತು ಉಪೇಂದ್ರ ಅವ್ರು ಆಗೋದಕ್ಕೆ ಇನ್ನೂ ಏನೇನು ಕಾರಣಗಳಿದೆ, ತಂದೆ ತಾಯಿಯ ಪ್ರೀತಿ ಜೊತೆಗೆ ಸಪೋರ್ಟ್, ಲೈಫಲ್ಲಿ ಏನೆಲ್ಲ ನಡೀತು ಎಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಆಚಿ ಮಸಾಲ ಅರ್ಪಿಸುವ ಟಿಫನ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಚಿಕ್ಕ ಬ್ರೇಕ್. ಒಂದ್ಸಲ ವೈಟ್ ಪಂಚೆ ಶರ್ಟ್ ಅಲ್ಲಿ ಬರ್ತಾನೆ, ಒಂದ್ಸಲ ನೋಡಿದ್ರೆ ಗನ್ ಹಿಡ್ಕೊಂಡ್ ಬರ್ತಾನೆ, ಇನ್ನೊಂದ್ಸಲ ನೋಡಿದ್ರೆ ಜುಟ್ಟೆಲ್ಲ ಕಟ್ಕೊಂಡ್ ಬರ್ತಾನೆ, ಇನ್ನೊಂದ್ಸಲ ಎಲ್ಲ ಜಟೆಗಳು ಹಾಕೊಂಡು ಒಳ್ಳೆ ಬೈರಾಗಿ ತರ ಬರ್ತಾನಪ್ಪ. ಟಿಫನ್ ಬಾಕ್ಸ್, ಟಿಫನ್ ಬಾಕ್ಸ್. ಆಚಿ ಮಸಾಲ ಅರ್ಪಿಸುವ ಟಿಫನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಬ್ಯಾಕ್. ನಾನು ಪ್ರದೀಪ. ಅಂಡ್ ರೈಟ್ ನಾವು ನಮ್ಮ ಜೊತೆಗೆ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರ ತಾಯಿ ಅನ್ಸೂಯ ಅವರು ಇದ್ದಾರೆ. ಸೊ ಸಿಕ್ಕಾಪಟ್ಟೆ ತರಲೆ ಅಂತ ಕಾಲೇಜ್ನಲ್ಲಿ ತುಂಬಾ ಕಂಪ್ಲೇಂಟ್ಸ್ ಇತ್ತು ಅಂತ. ತರಲೆ ಏನಿರ್ಲಿಲ್ಲ, ಎಲೆಕ್ಷನ್ ನಿಲ್ಲುವ, ಅವನ ಎಲೆಕ್ಷನ್ ನಿಲ್ಬಾರ್ದು, ಬೊಮ್ಮನ್ ಹುಡುಗ,
ಎಲ್ಲ ಶ್ರೀಮಂತರ ಮಕ್ಳು ಕಾರಲ್ಲಿ ಬರೋರಂತೆ, ಸೈಕಲಲ್ಲಿ ಬರ್ತಾನೆ ಅಂತೆ, ಬೊಮ್ಮನ ಸೈಕಲ್ ಮಾರೋ ದೊಡ್ಡ ಚಕ್ರದಲ್ಲಿ ಬರ್ತಾನೆ ಅಂತೆಲ್ಲ ರೇಗ್ಸೋರಂತೆ. ಅಂದರೆ ಈಗ ಕಾಲೇಜಲ್ಲಿ ನೀವು ಹೇಳ್ತಿದ್ರಿ ಸುಮಾರು ಜನಕ್ಕೆ ಲವ್ ಲೆಟರ್ ಎಲ್ಲ ಬರ್ಕೊಟ್ಟಿದ್ದಾರೆ ಅಂತ, ಗೊತ್ತಿತ್ತ ವಿಚಾರ ನಿಮಗೆ? ಗೊತ್ತಿತ್ತು. ಏನು ಹೇಳಿಲ್ಲ ಮಗನಿಗೆ? ನಮ್ಗೆ ಗೊತ್ತಿತ್ತು. ರವಿ ಮುರಳಿ ಅಂತ ಬರ್ತಾನಿಲ್ಲ, ಅವನು ಡೈರೆಕ್ಟ್ರೆ, ಹೌದು, ಅವನೇ ಮಾಡೋದು ಅದೆಲ್ಲ ಕಿತಾಪತಿ. ಅವನಿಗೆಲ್ಲ ಬೈತಾ ಇದ್ವಿ, ನೀನೇ ಮಾಡೋದು ಕಿತಾಪತಿ ಅಂತ. ಹಂಗೇನು ಗೊತ್ತಾಗಲ್ಲ, ಎಲ್ಲ ನೀನೇ ಮಾಡೋದು ಅಂತ. ನಗುವ ಬೇಕಂತ ಮಾಡೋದು ಇವರೆಲ್ಲ ತರ್ಲೆಗಳು ಕಾಲೇಜಲ್ಲಿ. ಅಲ್ಲ ಮಗ ಈಗ ದೊಡ್ಡವನಾಗಿದ್ದಾನೆ, ಲವ್ ಗಿವ್ ಅಂತೆಲ್ಲ ಮೈಂಡಿಗೆ ಬಂದಿದೆ, ತಾಯಿಗೆ ಹೇಗೆ ಅನಿಸ್ತಿತ್ತು? ನಮ್ಗೆ ಏನು ಅನಿಸ್ತಾ ಇರ್ಲಿಲ್ಲಪ್ಪ. 35 ವರ್ಷ ಅವ್ನು ಯಾವ ಲವ್ ಇಲ್ಲ, ಯಾವುದೂ ಇಲ್ಲ, ಮದುವೆನೇ ಬೇಡ ಅಂತಿದ್ದವನು ಅವನು. ಅದೇನೋ ಈ ಪ್ರಿಯಾಂಕ ಒಂದು ಲವ್ ಆಯ್ತು, ಮದುವೆ ಆದ. ನೀವು ಹೇಳಿದ್ರಿ ಅಲ್ಲಿ ಚಾಮರಾಜಪೇಟೆಯಲ್ಲಿ ಯಾರ್ದೋ ಫೋಟೋಗ್ರಾಫರ್ಗೆ ಹೆಲ್ಪ್ ಮಾಡೋದಕ್ಕೆ ಹೋದಾಗ ನೀವು ಬೇಡ ಅಂತ ಹೇಳಿದ್ರಿ. ಬೇಡ ಅಂದ್ವಿ ನಾವು. ಬಟ್ ಸಿನಿಮಾ ಅಂತ ಹೇಳಿದಾಗ ನೀವು ಸಿನಿಮಾ ಅಂದಾಗ್ಲೂ ನಮಗೆ ಗೊತ್ತೇ ಇಲ್ವೇ. ಕಾಶಿನಾಥ್ ಜೊತೆ ಒಂದು ಪಿಕ್ಚರ್ ಹೊರಬರೋಲ್ವರೆಗೂ ನಮಗೆ ಗೊತ್ತಿಲ್ಲ. ಆಮೇಲೆ ಕಾಶಿನಾಥ್ ಮನೆಗೆ ಹೋಗ್ತಾ ಇದ್ದಾನೆ, ವರ್ಕ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿದ್ದು ನಮ್ಗೆ. ಇದೆಲ್ಲ ಬರೆಯೋದೆಲ್ಲ ಅವನೇ, ಕಾಶಿನಾಥ್ ಜೊತೆ ಹಾಡು ಬರೆಯೋನು. ಆ ಹಾಡಿಗೆ ಒಂದ್ಸಲ ಮಾಡಿದಾನಲ್ಲ, ಕಮಾನ್ ಕಮಾನ್ ಕಾಮಣ್ಣ ಅಂತ. ಫಸ್ಟ್ ಆ ಪಿಕ್ಚರ್ ಬಂದಾಗಲೇ ಅವ್ನು ಹೇಳಿದ್ದು, ಕಾಶಿನಾಥ್ ಅವ್ರು ಒಂದು ಪಿಕ್ಚರ್ ಬಂದಿದೆ ಉಮಾದಲ್ಲಿ, ಭಾಳ ಚೆನ್ನಾಗಿದೆ ನೋಡ್ಕೊ ಬನ್ನಿ ಅಂತ. ಆಮೇಲೆ ಹೋದಾಗ ನಾವು ಇದು ನಮ್ಮ ಉಪ್ಪಿ ಅಲ್ವಾ, ಕಮಾನ್ ಕಮಾನ್ ಕಾಮಣ್ಣ ಅಂತ ಎಲ್ಲ ಡೈಲಾಗ್ ಎಲ್ಲ ಅವನೇ ಬರ್ದಿರೋದು ಅಲ್ಲಿ ಬಂತಲ್ಲ, ಆವಾಗ ನಮ್ಗೆ ಗೊತ್ತಾಯ್ತು ಇವ್ನು ಅಲ್ಲಿಗೆ ವರ್ಕ್ ಮಾಡ್ತಾ ಇದ್ದಾನೆ ಅಂತ. ನಾವು ಮೊದಲು ಗೊತ್ತಿಲ್ಲ. ಮಗನ ಫಸ್ಟ್ ಟೈಮ್ ಸ್ಕ್ರೀನ್ ಅಯ್ಯೋ ಪಾಪದಾಗ ಏನೋ ಒಂಥರ ಅನ್ಸ್ಬಿಡ್ತು, ಹಿಂಗೋ ಇದ್ದ ಅಲ್ಲೆಲ್ಲ ಉಬ್ಬಿತ್ತು, ನೋಡೋಕ್ಕೆ ಆಗ್ತಿರ್ಲಿಲ್ಲ ಅವನ್ನ. ಆಮೇಲೆಲ್ಲ ಅಲ್ಲಿ ಕ್ಲಿಪ್ ಹಾಕ್ಸಿ ಎಲ್ಲ ಮಾಡಿಸಿದ್ವಿ ನಾವು. ಇವಾಗ ಚೆನ್ನಾಗದ, ಅವಾಗ ಪಾಪ ಹೆಂಗೋ ಇದ್ದ. ಅವಾಗೆಲ್ಲ ₹1 ಫಿಲಮ್ಗೆ. ಅದು ಯಾರೋ ಹೇಳ್ತಿದ್ರು, ಊಟಕ್ಕಿಲ್ಲ ಅಂತಾರೆ ಇವರು, ರಾಜ್ಕುಮಾರ್ ಪಿಕ್ಚರ್ ಎಲ್ಲ ನೋಡಿದ್ದೀನಿ, ಮಕ್ಳನ್ನ ಕರ್ಕೊಂಡೋಗಿ ತೋರಿಸಿದ್ದೀನಿ ಅಂತಾರಲ್ಲ ಹೇಗೆ. ನಾನಂದೆ ಅವಾಗ ₹1 50 ಪೈಸೆಗೆ ಪಿಕ್ಚರ್ ಇತ್ತು, ಇವಾಗ ಇದೆಯಾ? ನಾವು ಅದರೊಳಗೆ ಜಾಲಿ ಮಾಡ್ತಾ ಇದ್ವಿ, ನೋಡ್ಕೊಂಬರ್ತಾ ಇದ್ವಿ. ರಾಜ್ಕುಮಾರ್ ಪಿಕ್ಚರು, ವಿಷ್ಣುವರ್ಧನ್ ಪಿಕ್ಚರ್ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇದ್ವಿ ನಾವು ಅವನಿಗೆ. ಉಪೇಂದ್ರ ಅವರು ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲರಿಗೂ ಇಷ್ಟ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಏನೋ ವಿಚಿತ್ರವಾಗಿ ಮಾಡ್ತಾರೆ ಈ ಮನುಷ್ಯ, ಎಲ್ಲಿಂದ ತೊಗೊಂಬರ್ತಾರೆ ಐಡಿಯಾಗಳನ್ನ ಅಂತ. ನೀವು ಗಣೇಶ ಅಂದ್ರೆ ಇಷ್ಟ ಅಂತ ಹೇಳಿದ್ರೆ ತಗೊಂಡೋಗ್ಬಿಡೋದನ್ನೇ ಬಾವಿಗೆ ಹಾಕಿರೋದು. ಶಾಸ್ತ್ರದೆಲ್ಲ ನೋಡಿದಾಗ ನಿಮ್ಗೇನ ಅನ್ಸ್ತಿತ್ತ? ಗಣೇಶನ್ ಗೊತ್ತಿತ್ತೇನೆ ಹುಡುಗ ಚೈಲ್ಡ್ ಅಂತ, ಅದಕ್ಕೆ ಗಣೇಶ ತಲೆ ಮೇಲೆ ಕೈ ಇಟ್ಬಿಟ್ಟ. ಏನು ಇದು ಗಣೇಶಂಗೆಲ್ಲ ಬೈತಿ, ಆಮೇಲೆ ಹೆಂಗೆ ಕೆಟ್ಟದಾಗಲ್ವಾ ಅಂತೆಲ್ಲ ಕೇಳಿದ್ವಿ. ಏನೂ ಆಗ್ಲಿಲ್ಲ, ಗಣಪತಿ ಕೈ ಹಿಡಿದು ನಡೆಸ್ಬಿಟ್ಟ. ಲವ್ ಅಂದ್ರೇನೆ ಇಷ್ಟ ಇಲ್ಲ ಅಂತ ಹೇಳಿದ್ರಿ, ಸಡನ್ ಆಗಿ ಲವ್ ಗಿವ್ ಅಂತೆಲ್ಲ ಆಗಿ ಮದ್ವೆನೋ ಆಗಿ ಇವತ್ತು ಇಬ್ಬರು ಮುದ್ದಾದ ಮಕ್ಳಿದ್ದಾರೆ. ಹೆಂಗೋ ಪ್ರಿಯಾಂಕನೇ ಎಲ್ಲ ಬಲೆ ಹಾಕ್ಬಿಟ್ಲು ಅನ್ಸುತ್ತೆ, ಅವನಂತೂ ಯಾವ್ದ್ರಲ್ಲೂ ಇಲ್ಲ. ಅದೇನೋ ಆಗೋಯ್ತು. ಹೇಳಿದ್ರ ಆ ಟೈಮಲ್ಲಿ ಏನಾದ್ರು? ಕೆಳಗಡೆ ಮನೇಲಿ ಇದ್ವಿ, ರೂಮಲ್ಲಿ ಬಂದ್ರು ಸೀದಾ, ಅಮ್ಮ ನಾನು ಮದುವೆ ಮಾಡ್ಕೊಂತೀನಿ. ಅಯ್ಯಪ್ಪ ಏನಪ್ಪ 35 ವರ್ಷದಿಂದ ಮಾಡ್ಕೊಳ್ಳಲ್ಲ ಅಂತಿದ್ದವ್ರು ಮದುವೆ ಮಾಡ್ಕೊಂತಾನೆ ಅಂತೀನಲ್ಲ. ಅಯ್ಯೋ ಓಕೆ ಅಪ್ಪ, ಯಾರು ಸರಿ ಮಾಡ್ಕೊಂಬಿಡು ಅಂತ ನಾವು. ಅವಾಗ ಯಾರನ್ನ ಮಾಡ್ಕೊಳ್ಳಿ, ಯಾರನ್ನ ಮಾಡ್ಕೊಂತೀಯ ಮಾಡ್ಕೋ. ನಾನು ಹಿಂಗ್ ಪ್ರಿಯಾಂಕಾ ಅಂತ ಮಾಡ್ಕೊಂತೀನಿ, ಫಿಲಮಲ್ಲಿ ಇದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ, ನೀವು ನೋಡಿದ್ದೀರಾ? ನಾನು ನೋಡಿದ್ದೆ, ಒಳ್ಳೆ ಹುಡುಗಿ ತರ ಕಾಣಿಸ್ತಿತ್ತು. ನಾ ಅವಳನ್ನ ಮಾಡ್ಕೊಂತೀನಿ ಅಂತಂದ. ಅಯ್ಯೋ ಮಾಡ್ಕೊಳಪ್ಪ, ನೀ ಯಾರು ಹೇಳಿ ನಾವು ಮಂತ್ರಾಕ್ಷತೆ ಹಾಕ್ಬಿಡ್ತೀವಿ ಅಂತ ಹೇಳಿದ ತಕ್ಷಣ ಮದುವೆನೇ ಬೇಡ ಅಂತಾನೆ, ಮಾಡ್ಕೊಂಡ್ಬಿಡ್ಲಿ ಅತ್ಲಾಗೆ ಅಂತ. ಈಗ ಹೇಗನ್ಸುತ್ತೆ ಇವಾಗ ಅಂಕಲ್ ಹೊರಗಡೆ ನಿಂತಿದ್ರು ಕೂಡ ಜನ ಇವ್ರು ಉಪೇಂದ್ರ ತಂದೆ ಕೊಡೋ ಅಂತಾರ ಮಾತಾಡ್ಕೊಂಡು ಹೋಗ್ತಾರೆ. ಎಲ್ಲಿ ಹೋದ್ರು ಕೊಡ್ತಾರೆ, ಉಪ್ಪಿ ತಾಯಿ ಅಲ್ವಾ ಉಪ್ಪಿ ತಾಯಿ ಅಲ್ವಾ ಅಂತ ಫೋಟೋ ತಗೊಳ್ತಾರೆ, ಎಲ್ಲ ಮಾಡ್ತಾರೆ. ಏನಪ್ಪ ನಾನೇ ಒಂದು ಸೆಲೆಬ್ರಿಟಿ ಆಗ್ಬಿಟ್ಟ ಅಂತ ಖುಷಿ ಆಗ್ತದೆ ಒಂಥರ. ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಉಪೇಂದ್ರ ಅವರು? ನಾವಿನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಇವಾಗ ಒಂದು ಪಿಕ್ಚರ್ ತೆಗಿತಾ ಇದ್ದಾನೆ ಪಾಪ, ತುಂಬಾ ಕಷ್ಟ ಬಿದ್ದು, ಅದು ಸಕ್ಸಸ್ ಆಗಬೇಕು. ಬಹಳ ಶ್ರಮ ಪಡ್ತಾ ಇದ್ದಾನೆ, ಬೇಜಾರಾಗ್ತದೆ ಪಾಪ. ಇಷ್ಟು ವರ್ಷ ಎಲ್ಲಾರ್ಗೂ ದುಡ್ದ ಅವನು, ಯಾರೂ ದುಡ್ದು ನೆನ್ಸ್ಕೊಳ್ಳಲ್ಲ ಬಿಡಿ. ಅದು ಹೇಳಿದ್ರೆ ತಪ್ಪಾಗ್ಬೋದೇ ಏನೋ ಗೊತ್ತಿಲ್ಲ, ದುಡ್ಸ್ಕೊಂಡ್ರು ಅಷ್ಟೇ ಹೊರತು ಮತ್ತೆ ಅವನ್ನೇ ಬೈದರು. ಇರ್ಲಿ ಅವರ ಆಶೀರ್ವಾದ ಅದು ನಮ್ಗೆ. ಈಗ ಈ ಪಿಕ್ಚರ್ ಒಂದು ಚೆನ್ನಾಗಿ ಹಿಟ್ ಆಗಲಿ ಸಾಕು. 2 ಕಣ್ಣು ಅಂತ ಹೇಳ್ತಾ ಇದ್ರು, ಒಬ್ಬರು ಸೋಲ್ಜರು, ಒಬ್ಬರು ಸೂಪರ್ ಡೂಪರ್ ಆಕ್ಟರು. ಏನ್ ಖುಷಿ ಆಗುತ್ತೆ ನಿಮಗೆ? ಅಂದ್ರೆ ಒಬ್ರು ಸೋಲ್ಜರ್ ತಾಯಿ ಅಂತ ಹೇಳಿಸ್ಕೊಳ್ಳೋದು ಖುಷಿ ಆಗುತ್ತಾ? ಅಥವಾ ಸೋಲ್ಜರ್ ತಾಯಿನೂ ತುಂಬಾ ಖುಷಿನೇ, ದೇಶಕ್ಕಾಗಿ ಅವನು ತ್ಯಾಗ ಮಾಡಿದ್ದಾನೆ. ಆ ಟೈಮಲ್ಲಿ ಎಂತ ಗಲಾಟೆ ಯಾರು ಕಳ್ಸಲ್ಲ, ಅದು ಖುಷಿ ಆಗ್ತದೆ. ಇವನು ಒಂಥರ ದೇಶ ಸೇವೆನೇ ಅನ್ಸುತ್ತೆ ನಂಗೆ. ಒಂದು ಮೂವಿ ಎಲ್ಲ ನೋಡಿದ್ರೆ ಏನೇನೋ ರಾಜಕೀಯಕ್ಕೂ ಹೋಗ್ತಾನೇನೋ ಗೊತ್ತಿಲ್ಲ, ನೋಡಿದ್ರೆ ಹಾಗೆ ಅನ್ಸುತ್ತೆ. ಹೇಳಿಲ್ವ ನಿಮ್ಗೆ? ಹೇಳಲಿಲ್ಲ, ಹೋಗ್ತೀನಿ ಅಂತ ನಾವು ಅವಾಯ್ಡ್ ಮಾಡೋದು ಬೇಡ ಅಂತ. ನಾವೇನು ಫಿಲಮ್ಗೆ ಅವಾಯ್ಡ್ ಮಾಡಿದ್ದೀವ? ಹೋಗ್ತಾನೇನೋ, ಹೋಗ್ಲಿ ಬಿಡಿ, ಏನೇನಾಗುತ್ತೆ. ನಿಮ್ಗೆ ಆಸೆನ ಅವರು ರಾಜಕೀಯಕ್ಕೆ ಹೋಗ್ಲಿ ಅಂತ? ನಮ್ಗೇನ ರಾಜಕೀಯ ಇಂಟ್ರೆಸ್ಟ್ ಇಲ್ಲ, ಏನೋ ದೇಶ ಸೇವೆ ಮಾಡಬೇಕು, ಅವನಿಗೇನೋ ಒಂದು ಇದೆಯಲ್ಲ ಆಸೆ, ಮಾಡ್ತಾನೆ, ಏನೋ ಮಾಡ್ಕೊಳ್ಳಿ. ಅವನು ಸಹಾಯ ಮಾಡ್ಬೋದು, ಅವನ್ನೇ ಇರೋಕ್ ಬಿಡ್ತಾರಾ? ಆ ಭಯ ಇದೆಯಲ್ಲ ನಮಗೆ. ನೈಸ್. ಆಚಿ ಮಸಾಲ ಅರ್ಪಿಸುವ ಟಿಫಿನ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಉಪೇಂದ್ರ ಅವ್ರ ತಾಯಿ ಜೊತೆ ಮಾತಾಡ್ತಾ ಇದೀವಿ. ಅಂಡ್ ಉಪೇಂದ್ರ ಅವರ ಫೇವ್ರೆಟ್ ಫುಡ್ ಯಾವುದು? ಬಾತ್ ಅಂತ ಮಾಡ್ತೀವಿ ನಾವು. ಆಲೂಗಡ್ಡೆ, ಅವರೆಕಾಳು, ದಪ್ಪ ಮೆಣಸಿನ್ಕಾಯಿ, ಟೊಮಾಟೊ ಎಲ್ಲ ಹಾಕ್ಬಿಟ್ಟು ವೆಜಿಟೇಬಲ್ ಬಾತು ಅಂತ, ಅದು ಅವನಿಗೆ ತುಂಬಾ ಇಷ್ಟ. ರೈಸ್ ಅಂದ್ರೆ ಇಷ್ಟ, ಅದರಲ್ಲೂ
ಬಾತ್ ಅಂತ ಸ್ಪೆಷಲ್ ಆಗಿ ರೆಡಿ ಮಾಡಿದ್ದಾರೆ. ಅದನ್ನ ರೆಡಿ ಮಾಡಿ ನಮ್ಮ ಟಿಫಿನ್ ಬಾಕ್ಸ್ ಅಲ್ಲಿ ಹಾಕೊಂಡು ಸರ್ಪ್ರೈಸ್ ಕೊಡೋದಕ್ಕೆ ನಾವು ಕೂಡ ರೆಡಿ ಆಗ್ತಾ ಇದೀವಿ. ಇನ್ನೂ ಏನೇನ್ ನಡೆಯುತ್ತೆ ಎಲ್ಲ ತಿಳ್ಕೊಳಕ್ಕೆ ನೋಡ್ತಾ ಇರಿ ಆಚಿ ಮಸಾಲ ಅರ್ಪಿಸುವ ಟಿಫಿನ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಚಿಕ್ಕ ಬ್ರೇಕ್. ಬಾಕ್ಸ್ ಓಪನ್ ಮಾಡಿದಾಗ ಗೊತ್ತಾಗತ್ತಲ್ಲ, ಯಾಕಂದ್ರೆ ಬೇರೆ ಬಟ್ ಏನೋ ನನಗೆ ನನ್ನ ಬಗ್ಗೆ ತಿಳ್ಕೊಂಡ್ರವ್ರು ಅಂದಾಗ ನಾನು ಅನ್ಕೊಂಡೆ ಅವರು ಉಪ್ಪಿಟ್ಟು ಮಾಡಿರ್ಬೋದು ಅಥವಾ ಚಿತ್ರಾನ್ನ ಮಾಡಿರ್ಬೋದು ಅನ್ಕೊಂಡೆ. ಅದೇ ಆ ಭಯದಲ್ಲೇ ಇನ್ನೂ ಟೈಮ್ ತಗೊಂತಾ ಇದ್ದೀನಿ. ಆಲ್ಮೋಸ್ಟ್ 90% ಮುಗಿದಿದೆ. ಆಚಿ ಮಸಾಲ ಅರ್ಪಿಸುವ ಟಿಫಿನ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಉಪೇಂದ್ರ ಅವರ ಫೇವರೇಟ್ ತಿಂಡಿ ಬಾತ್, ವೆಜಿಟೇಬಲ್ ಬಾತ್ ರೆಡಿ ಮಾಡ್ತಾ ಇದೀವಿ. ಉಪೇಂದ್ರ ಅವ್ರು ಯಾವತ್ತೂ ಕೇಳಿಲ್ವ ನಾನು ಹೋಗ್ತೀನಿ ಹೊರಗಡೆ ಏನಾದ್ರು ಮಾಡ್ತೀನಿ? ಉಪೇಂದ್ರ ಹೋಗ್ತೀನಿ ಅಂತಿದ್ದ, ಪೈಲಟ್ ಆಗಿ ಹೋಗ್ತೀನಿ ಹಾಗೆ ಹೀಗೆ ಅಂತ. ನಾವು ಎಲ್ಲರೂ ಅದಕ್ಕೆ ಹೋಗ್ಬಿಟ್ರೆ ಹೇಗಪ್ಪ, ನಮ್ಮ ಹತ್ರ ಯಾರು ಇರ್ತಾರೆ, ಅದೆಲ್ಲ ಬೇಡ ಅಂದ್ವಿ. ಈ ವೆಜಿಟೇಬಲ್ ಬಾತ್ ಹೇಗ್ ಮಾಡೋದು? ಇದು 1 ಅವರ್ ಬೇಕಾಗುತ್ತೆ. ರೈಸ್ ಮಾಡಿ ಸ್ವಲ್ಪ ಆರು ಹಾಕೋಬೇಕು, ಆಮೇಲೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಬಾರ್ದು. ಸ್ವಲ್ಪ ಆಯಿಲ್ ಇಟ್ಬಿಟ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಹಸಿಮೆಣಸಿಗೆ ತುರ್ದು ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಎಲ್ಲಾ ತರಕಾರಿ ಹೆಚ್ಚಿ ರೆಡಿ ಮಾಡ್ಕೊಂಡು ಫಸ್ಟ್ ಅವರೆಕಾಳು ಹಾಕ್ಬೇಕು. ಅದು ಸ್ವಲ್ಪ ಬೇಗ ಬೇಯಲ್ವಲ್ಲ. ಆಮೇಲೆ ದಪ್ಪ ಮೆಣಸಿನ್ಕಾಯಿ, ಆಲೂಗಡ್ಡೆ ಎಲ್ಲ ಹಾಕ್ಬೇಕು. ಅದು ಬೆಂದ್ಮೇಲೆ ಟೊಮೆಟೊ ಹಾಕ್ಬೇಕು. ಎಲ್ಲ ಬೆಂದಾದ್ರ ಮೇಲೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮೇಲ್ಗಡೆ ಹಾಕಿ ವಾಂಗಿಬಾತ್ ಪುಡಿ ಹಾಕಿ ಅದನ್ನ ಅನ್ನದ ಮೇಲೆ ಸುರಿದು ಉಪ್ಪಿನ ಪುಡಿ, ಲಿಂಬು ರಸ ಎಲ್ಲ ಹಾಕಿ ಕಲಿಸ್ಬೇಕು. 1 ಅವರ್ ಬೇಕಾಗುತ್ತೆ. ಪಲ್ಯ ರೆಡಿ ಇದೆ. ಒಂದ್ ಕಡೆಗೆ ಅನ್ನದ ಜೊತೆಗೆ ಅಲ್ಲಿ ನಿಂಬೆಹಣ್ಣು ಮತ್ತೆ ಉಪ್ಪು ಕೂಡ ಹಾಕಿ ರೆಡಿ ಇಟ್ಟಿದೀವಿ. ಸೊ ಎರಡನ್ನೂ ಮಿಕ್ಸ್ ಮಾಡುವಂತ ಟೈಮ್ ಮಿಕ್ಸ್ ಮಾಡಿದ್ರೆ ನಮ್ಮ ವೆಜಿಟೇಬಲ್ ಬಾತ್ ರೆಡಿ ಆಗುತ್ತೆ. ರೆಡಿ ಮಾಡೋಣ ಮೇಡಮ್. ಹಾಗಿದ್ರೆ ಮಿಕ್ಸ್ ಮಾಡೋಣ. ಖಂಡಿತ. ಈಗ ಒಂದು ಆಕ್ಟರ್ ಆದ್ಮೇಲೆ ಶೂಟಿಂಗ್ ಎಲ್ಲ ಇವಾಗ ಅಪ್ಪಿ ತಪ್ಪಿ ತಗೊಂಡ್ ಹೋಗ್ತಾರೆ ಟಿಫಿನ್ ಬಾಕ್ಸ್ ಏನಾದ್ರು ಮನೆ? ಇಲ್ಲಪ್ಪ, ಅಯ್ಯೋ ತಗೊಂಡೋಗಲ್ಲ. ಇವಳು ಪ್ರಿಯಾನೇ 1-2 ಸಲ ಊಟ ಎಲ್ಲ ತಗೊಂಡೋದ್ಲು ಶೂಟಿಂಗ್ ಸ್ಪಾಟ್ಗೆ. ಬೈದು ಬಿಟ್ಟ ಆತಾಗೆ, ಏನು ಬೇಡ ಇಲ್ಲೆಲ್ಲ ಊಟ ಬರುತ್ತೆ, ಇದೇ ಯಾಕೆ ಸುಮ್ಮನೆ ನಿಂಗೆ ಅಂತ. ಅವನು ಅದೆಲ್ಲ ಇಷ್ಟಪಡಲ್ಲ. ಸೊಸೆ ನೋಡಿ ಏನೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ನೀವು ಒಂದ್ಸಲಿ ತಗೊಂಡು ಹೋಗಿ ಟಿಫಿನ್ ಬಾಕ್ಸ್ ಇವತ್ತು ತಗೊಂಡು ಹೋಗ್ತೀವಿ. ಅದಕ್ಕೆ ಬಾತ್ ತಗೊಂಡೋದ್ರೆ ತಿಂತಾರೆ. ಒಂದ್ಸಲ ತಗೊಂಡು ಹೋಗಿದ್ದೆ ನಾನು ಫ್ಲೈಟ್ ಅಲ್ಲಿ. ರಾಜ್ಕುಮಾರ್ ಅವರು ಇದ್ರು ನಮ್ಮ ಜೊತೆ. ರಾಜ್ಕುಮಾರ್, ಪಾರ್ವತಮ್ಮ, ಆಮೇಲೆ ಇವರು ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಎಲ್ಲ ಇದ್ರ ಜೊತೆಯಲ್ಲಿ. ನಾ ಬಾತ್ ಮಾಡಿ ಒಂದು ದೊಡ್ಡ ಬಾಕ್ಸಿಗೆ ಹಾಕಿ ಇದೇ ಬಾತ್ ತಗೊಂಡು ಹೋಗಿದ್ದೆ ಫ್ಲೈಟ್ ಅಲ್ಲಿ. ಎಲ್ಲಿಗೆ? ಹೈದ್ರಾಬಾದಿಗೆ. ಓಂ ಪಿಕ್ಚರ್ ತೆಲುಗಿಗೆ ಡಬ್ಬ ಆಯ್ತು ನೋಡಿ, ಇದು ರೀಮೇಕ್ ಆಯ್ತು. ಅವಾಗ ತಗೊಂಡು ಹೋಗಿದ್ದೆ. ನಂಗೆ ಗೊತ್ತಿಲ್ಲ ರಾಜ್ಕುಮಾರ್ ಅವ್ರು ತಿಂತಾರೆ ಅಂತ. ನಾನು ರೂಮಲ್ಲಿ ಹುಡುಗರಿಗೆಲ್ಲ ಹಾಕಿ ಕೊಟ್ಬಿಟ್ಟಿದ್ದೀನಿ, ತಿಂತಾ ಇದ್ರು. ನಾನು ರಾಜ್ಕುಮಾರ್ ಅವ್ರನ್ನ ಮಾತಾಡ್ಕೊ ಬರ್ತೀನಿ ಅಂತ ಪಕ್ಕದ ರೂಮಲ್ಲೇ ಇದ್ರು. ಹೋಗಿದ್ದೆ. ಆಮೇಲೆ ಮಗನಿಗೆ ಏನ್ ತಂದ್ರಿ ಅಮ್ಮ ಅಂತ ಕೇಳಿದ್ರು. ನಾನು ಈ ತರ ಬಾತ್ ತಗೊಂಬಂದಿದ್ದೀನಿ ಅಂದೆ. ನಂಗೆ ಯಾಕೆ ತರಲಿಲ್ಲ? ನಂಗೆ ಒಂಥರ ಶಾಕ್ ಆಯ್ತು. ನೀವು ತಿಂತೀರಾ ಚಿತ್ರಾನ್ನ ಅಂತ. ಆಮೇಲೆ ಅವ್ರು ಪಾರ್ವತಮ್ಮ ಅಂದ್ರು ನಮ್ಮ ಮಕ್ಳಿಗೆ ತುಂಬಾ ಇಷ್ಟ, ತಂಗಳನ್ನ ಇದ್ರ ಚಿತ್ರಾನ್ನ ಮಾಡ್ಕೊಟ್ರು ತಿಂತಾರೆ ನಮ್ಮ ರಾಘವೇಂದ್ರ ಎಲ್ಲ ಅಂತಂದ್ರು. ಪಾಪ ಅದೇ ರಾಜ್ಕುಮಾರ್ ಅವ್ರಿಗೆ ಕೊಡ್ಲಿಲ್ವಲ್ಲ ಅಂತ ಬೇಜಾರಾಯ್ತು. ಉಪೇಂದ್ರ ಆಯ್ತು. ಉಪ್ಪಿಟ್ಟು ಅಂತ ಇರ್ತಾರೆ, ಅದೇನು ಉಪ್ಪಿಟ್ಟುನ ಏನದ ಆಕ್ಚುಲಿ ನಿಮ್ ತಾಯಿಗೆ ಏನನ್ಸುತ್ತೆ ಉಪ್ಪಿಟ್ಟು? ಏನು ಗೊತ್ತಿಲ್ಲ ಅವ್ರೆ ಅದ್ರ ಬಗ್ಗೆ. ಅವ್ನು ಏನು ಯಾರಿಗೂ ಅದು ಹೇಳೋದಿಲ್ಲ. ಮೊನ್ನೆ ಒಂದ್ ಸ್ವಲ್ಪ ಎಡಿಟಿಂಗ್ ಮಾಡುವ ನೋಡ್ದೆ, ನಂಗೇನೋ ವಿಚಿತ್ರವಾಗಿತ್ತಪ್ಪ. ಒಂದ್ಸಲ ವೈಟ್ ಪಂಚೆ ಶರ್ಟ್ ಅಲ್ಲಿ ಬರ್ತಾನೆ, ಒಂದ್ಸಲ ನೋಡಿದ್ರೆ ಗನ್ ಹಿಡ್ಕೊಂಡ್ ಬರ್ತಾನೆ, ಇನ್ನೊಂದ್ಸಲ ನೋಡಿದ್ರೆ ಜುಟ್ಟೆಲ್ಲ ಕಟ್ಕೊಂಡ್ ಬರ್ತಾನೆ, ಇನ್ನೊಂದ್ಸಲ ಎಲ್ಲ ಜಟೆಗಳು ಹಾಕೊಂಡು ಒಳ್ಳೆ ಬೈರಾಗಿ ತರ ಬರ್ತಾನಪ್ಪ. ಅದ್ ಏನ್ ನಂಗೆ ತಲೆ ಬುಡ ಅರ್ಥ ಆಗ್ಲಿಲ್ಲ. ಬಾತ್ ರೆಡಿ ಆಗಿದೆ, ಅನ್ನ ಕೂಡ ರೆಡಿ ಆಗಿದೆ. ಮಗನಿಗೆ ಬಾತ್ ತುಂಬಾ ಇಷ್ಟ ಅಂತ ಮಾಡಿದೀನಿ. ನೋಡೋಣ ಉಪೇಂದ್ರ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ನಮ್ಮ ಆಚಿ ಮಸಾಲ ಟಿಫಿನ್ ಬಾಕ್ಸ್ ಕೂಡ ರೆಡಿ ಆಗಿದೆ. ಸೊ ಈ ಆಚಿ ಮಸಾಲ ಟಿಫಿನ್ ಬಾಕ್ಸ್ ನಲ್ಲಿ ತುಂಬಾ ವರ್ಷಗಳ ಬಳಿಕ ನೀವು ಹೇಳಿದ್ರಿ ಹೈದರಾಬಾದ್ಗೆ ಒಂದ್ಸಲಿ ತಗೊಂಡು ಹೋಗಿದ್ದೆ ಟಿಫಿನ್ ಬಾಕ್ಸ್ ಅಂತ. ಅದಾದ್ಮೇಲೆ ತಾಯಿ ಕಡೆಯಿಂದ ಉಪೇಂದ್ರ ಅವರಿಗೆ ಒಂದು ಸರ್ಪ್ರೈಸ್ ಕೊಡೋದಕ್ಕೆ ಈ ಟಿಫಿನ್ ಬಾಕ್ಸ್ ಅಲ್ಲಿ ಅವರ ಫೇವ್ರೇಟ್ ಬಾತ್ ನ ರೆಡಿ ಮಾಡಿದೀವಿ. ಸೊ ಪ್ಯಾಕ್ ಮಾಡೋಣ ಹಾಗಿದ್ರೆ. ಸೊ ಇದು ಉಪೇಂದ್ರ ಅವ್ರಿಗೋಸ್ಕರ ಟಿಫಿನ್ ಬಾಕ್ಸ್ ರೆಡಿ ಆಗ್ತಾ ಇದೆ. ಇದರಲ್ಲಿ ನಾವು ಯೂಶಲಿ ಪ್ರತಿ ಸಲ ಯಾರಿಗಾರು ತಗೊಂಡೋಗ್ಬೇಕಾದ್ರೆ ಕಾಲು ಇಡ್ತೀವಿ. ಏನಕ್ಕೆ ಅಂದ್ರೆ ಇದ್ರ ತುಂಬಾ ತಾಯಿಯ ಪ್ರೀತಿ, ತಾಯಿ ಕಡೆಯಿಂದ ಒಂದು ಮೆಸೇಜು. ಏನ್ ಮೆಸೇಜ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೆಸೇಜ್ ಇವಾಗ ಉಪ್ಪಿಟ್ಟು ಅಂತ ಪಾಪ ಅವರೇ ಸ್ವಂತ ಬ್ಯಾನರ್ ಅಲ್ಲಿ ತೆಗಿತಾ ಇದ್ದಾರೆ. ಅವರೇ ಪಾಪ ಪ್ರೊಡ್ಯೂಸರು, ಡೈರೆಕ್ಟ್ರು, ಆಕ್ಟರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಆ ಪಿಕ್ಚರ್ ಚೆನ್ನಾಗಿ ಬರಲಿ, ಹಿಟ್ಟಾಗ್ಲಿ, ಅಭಿಮಾನಿಗಳು ಚೆನ್ನಾಗಿ ತಗೊಂಡು ಅದನ್ನ ಹಿಟ್ ಮಾಡ್ಲಿ ಅಂತ ಕಾಯ್ತಾ ಇದ್ದೀನಿ. ಅದಕ್ಕೆ ಸ್ವೀಟ್ ಮೆಸೇಜ್ ಜೊತೆಗೆ ಈ ಟಿಫಿನ್ ಬಾಕ್ಸ್ ಕೂಡ ರೆಡಿ ಮಾಡಿದೀವಿ. ಸೊ ಖಂಡಿತ ಉಪೇಂದ್ರ ಅವ್ರನ್ನ ಮೀಟ್ ಮಾಡೋ ಹಾಗಿದ್ರೆ. ಓಕೆ. ಸೊ ಇದು ಡೈರೆಕ್ಟ್ ಆಗಿ ತಲುಪುತ್ತೆ ಉಪೇಂದ್ರ ಅವ್ರಿಗೆ. ರೈಟ್ ನಾವು ಉಪ್ಪಿಟ್ಟು ಅಂತ ಹೇಳಿದ್ರು, ಅದರ ಎಡಿಟಿಂಗ್ ಅಲ್ಲಿ ಸಿಕ್ಕಾಪಡೆ ಬಿಸಿ ಆಗಿದಾರಂತೆ. ಸೊ ತಲೆ ಕೆಡ್ಸ್ಕೊಂಡು ಸಿನಿಮಾ ರೆಡಿ ಮಾಡಿದ್ದಾರೆ, ಅದನ್ನೆಲ್ಲ ಎಡಿಟ್ ಮಾಡ್ತಿದ್ದಾರೆ. ಆ ಟೆನ್ಷನ್ ನಲ್ಲಿ ತಾಯಿ ಮಾಡಿದಂತ ಈ ಬಾತ್ ನೋಡಿದಾಗ, ತಿಂದಾಗ ರಿಯಾಕ್ಷನ್ಸ್ ಹೇಗಿರುತ್ತೆ ಅದು ಖಂಡಿತವಾಗ್ಲೂ ಇನ್ನು ಸ್ವಲ್ಪ ನಾವು ಗೊತ್ತಾಗುತ್ತೆ ನಿಮ್ಮ ಆಚಿ ಮಸಾಲ ಅರ್ಪಿಸುವ ಟಿಫಿನ್ ಬಾಕ್ಸ್ ಕಾರ್ಯಕ್ರಮದಲ್ಲಿ.
ಅಂಡ್ ಫೈನಲಿ ಬಂದಿದ್ದೀವಿ. ಉಪೇಂದ್ರ ಅವರ ಎಡಿಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ರು, ಡಿಸ್ಟರ್ಬ್ ಮಾಡೋದಕ್ಕೆ ಬಂದಿದ್ದೀವಿ ಸರ್. ವೆಲ್ಕಮ್ ನಮ್ಮ ಶೋ ಆಚಿ ಮಸಾಲ ಅರ್ಪಿಸುವ ಟಿಫನ್ ಬಾಕ್ಸ್ ಕಾರ್ಯಕ್ರಮಕ್ಕೆ. ಓಕೆ, ಥ್ಯಾಂಕ್ ಯು. ಸೊ ಹೇಗೆ ಬರ್ತಿದೆ ಉಪೇಂದ್ರ ಟು? ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್. ನಾನು ನಿಮ್ಮ ದೊಡ್ಡ ಫ್ಯಾನ್, ಕಾಯ್ತಿದ್ದೀನಿ ನಾನು. ಅದೇ ಆ ಭಯದಲ್ಲೇ ಇನ್ನೂ ಟೈಮ್ ತೊಗೊತಾ ಇದ್ದೀನಿ. ಎಲ್ಲ ನಡೀತಾ ಇದೆ. ಆಲ್ಮೋಸ್ಟ್ ಶೂಟಿಂಗ್ ಆಲ್ಮೋಸ್ಟ್ 90% ಮುಗಿದಿದೆ. ಇನ್ನೊಂದು 2-3 ಸಾಂಗು ಪ್ಲಸ್ ಒಂದು ಸ್ವಲ್ಪ ಟಾಕಿ ಪೋರ್ಷನ್ ಬ್ಯಾಲೆನ್ಸ್ ಇದೆ. ರೀ ರೆಕಾರ್ಡಿಂಗು, ಎಫೆಕ್ಟ್ಸು, ಫೈನಲ್ ಮಿಕ್ಸಿಂಗು, ಅದೆಲ್ಲ ಪೋಸ್ಟ್ ಪ್ರೊಡಕ್ಷನ್ 1.5 ತಿಂಗಳು 2 ತಿಂಗಳು ಕೆಲಸ ಇದೆ. ಮೋಸ್ಟ್ಲಿ ಮೇ ಅಷ್ಟೊತ್ತಿಗೆ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಅದು ಗೊತ್ತಿಲ್ಲ. ಇವತ್ತು ನಾವು ಬಂದಿರೋದು ಒಬ್ಬರು ನಿಮ್ಮ ಫೀಮೇಲ್ ಫ್ಯಾನ್. ನಿಮ್ಮನ್ನ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ನೀವು ಇಷ್ಟಪಡುವಂಥ ಕೆಲವು ಅಡುಗೆಗಳನ್ನ ಅವ್ರು ಯಾವ್ಯಾವ ಇಂಟರ್ವ್ಯೂಗಳೆಲ್ಲ ನೋಡಿದಾರಂತೆ. ಸೊ ನಿಮಗೋಸ್ಕರ ಅಡುಗೆನ ರೆಡಿ ಮಾಡಿದ್ದಾರೆ. ಅದು ನಿಮಗೆ ತಲುಪಿಸ್ಬೇಕು ಅಂತ ನಮ್ಮನ್ನು ತುಂಬ ಕೇಳ್ಕೊಂಡ್ರು. ಖಂಡಿತ. ಆ ವಿಚಾರವಾಗಿ ನಾವಿಲ್ಲಿ ಬಂದಿದ್ದೀವಿ. ಏನಿರ್ಬೋದು ಸ್ಪೆಷಲ್ಲು? ಆಚಿ ಮಸಾಲ ಅರ್ಪಿಸುವಂಥ ಈ ಟಿಫನ್ ಬಾಕ್ಸ್ ಫೈನಲಿ ಉಪೇಂದ್ರ ಅವರಿಗೆ ಸೇರ್ತಾ ಇದೆ. ನಿಮ್ಮ ಫೇವ್ರೆಟ್ ತಿಂಡಿ ಯಾವುದು ಸರ್? ಹಾಡೇ ಬರ್ದಿದ್ದೀನಲ್ಲ, ಚಿತ್ರಾನ್ನ. ಇವ್ರು ಏನು ಕಳಿಸಿ ನಿಜವಾಗ್ಲೂ ನಮಗೂ ಗೊತ್ತಿಲ್ಲ. ನೀವು ಗೆಸ್ ಇದ್ರಲ್ಲಿ ಏನಿರಬಹುದು? ಏನು ಒಂದು ಉಪ್ಪಿಟ್ಟು ಇರ್ಬೋದು. ಸೊ ಉಪ್ಪಿಟ್ಟು ಅಂತ ಹೇಳಿದ್ರೆ ಚೆಕ್ ಮಾಡ್ಬೋಣ. ಸೊ ಓಪನ್ ಮಾಡೋಣ ಸರ್. ನಿಮ್ಮ ಫ್ಯಾನ್ ನಿಮಗೋಸ್ಕರ ಕಳಿಸ್ಕೊಡಿದ್ದಾರೆ. ಏನು ಫಸ್ಟ್ ಒನ್ನ, ಸೆಕೆಂಡ್ ಒನ್ನ, ಏನಿದು? ಇದು ಹೆಂಗಿದು? ಏನೋ ನಿಮಗೋಸ್ಕರ ಫುಲ್ ಲವ್ವಿಂದ ಕಳಿಸ್ಕೊಟ್ಟಿದ್ದಾರೆ. ಏಯ್ ಎಲ್ಲಿ? ಓಹ್, ಇದು ಚಾನ್ಸೇ ಇಲ್ಲ. ಇದು ಅಂದ್ರೆ ಉಪ್ಪಿಟ್ಟು ಅಂತ ಚಾನ್ಸೇ ಇಲ್ಲ. ಖಂಡಿತವಾಗ್ಲೂ ಉಪ್ಪಿಟ್ಟು. ನಾನು ಹೇಳ್ತೀನಿ ಯಾರು ಫ್ಯಾನ್ ಅಂತ. 100% ನನಗೆ ಮೋಸ ಮಾಡ್ತಾ ಇದ್ದೀರಾ ನೀವು. 100% ನಮ್ಮ ಅಮ್ಮ ಮಾಡಿರೋದು. ಪ್ರಪಂಚದಲ್ಲಿ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಥರ ಚಿತ್ರಾನ್ನ. ಸೀರಿಯಸ್ ಆಗಿ 100%. ಅದಂಗೆ ಹೇಳಿದ್ರಿ? ನಾನು ಎಷ್ಟು ದಿನ ತಿಂದಿಲ್ಲ, ಎಷ್ಟು ವರ್ಷ ತಿಂದಿಲ್ಲ ಇದನ್ನ. ಚಿತ್ರಾನ್ನ ಈ ಥರ ಮಾಡೋದು ನಮ್ಮ ಅಮ್ಮ ಒಬ್ಬರೇ. ಸೊ ಫೈನಲಿ ನಿಮ್ಮ ಫ್ಯಾನ್ ಬರ್ತಿದ್ದಾರೆ. ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಅಂತ ಹೇಳಿದ್ರಿ. 100% ಗೊತ್ತು ನನಗೆ. ಏಯ್, ನಮಗೆ ಯಾಮಾರಿಸ್ತೀರಾ ನೀವು? ನಾನು ಹೇಳಿದೆ ಪ್ರಪಂಚದಲ್ಲೇ ಯಾರು ಈ ಥರ ಮಾಡೋಕ್ಕಾಗಲ್ಲ, ಅಮ್ಮ ಒಬ್ಬರೇ ಇದು ಮಾಡಿರೋದು. ಅಮ್ಮನ್ ಟೇಸ್ಟ್ ಪ್ರಪಂಚದಲ್ಲೇ ಯಾರು ಮಾಡಲ್ವಾ? ಈ ಥರ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಂತಲ್ಲ, ಚೆನ್ನಾಗೇ ಇರುತ್ತೆ 100%. ಫೈನಲಿ ನಿಮ್ಮ ಫ್ಯಾನ್ ಬಂದಿದ್ದಾರೆ ಸರ್. ನಾವು ಅವ್ರಿಗೆ ದೊಡ್ಡ ಫ್ಯಾನ್. ನೀವು ಎಷ್ಟೋ ವರ್ಷಗಳ ನಂತರ ನಾವು ನಿಮ್ಮ ತಾಯಿ ಮಾಡಿದಂಥ ಈ ಬಾತ್ನ ಮತ್ತೆ ರೆಡಿ ಮಾಡಿಸಿ ನಿಮಗೋಸ್ಕರ ನಮ್ಮ ಈ ಟಿಫಿನ್ ಬಾಕ್ಸ್ನಲ್ಲಿ ರೆಡಿ ಮಾಡಿಸ್ಕೊಂಡು ನಿಮಗೆ ಒಂದು ಸ್ವಲ್ಪ ಹಳೆ ಮೆಮೊರೀಸ್ನೆಲ್ಲ ಒಂದು ಸ್ವಲ್ಪ ಮಿಲ್ಕ್ ಹಾಕೋದಕ್ಕೆ ಒಂದು ಚಾನ್ಸ್ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ನಿಜವಾಗ್ಲೂ ಒಳ್ಳೆ ನೆನಪನ್ನೇ ಕೆದಕಿದ್ರಿ ನೀವು. ಥ್ಯಾಂಕ್ ಯು ಸೊ ಮಚ್. ಈ ಫುಲ್ ಡೀಲ್ಸ್ ಎಲ್ಲ ಸೆಟಪ್ ಮಾಡೋದಕ್ಕೆ ಇವ್ರ ಹೆಲ್ಪ್ ತುಂಬ ತಗೊಂಡಿದ್ದೀವಿ ನಾವು. ಬಿಕಾಸ್ ನಿಮಗೆ ಗೊತ್ತಾಗ್ದಂಗೆ ಅವ್ರನ್ನ ರೆಡಿ ಮಾಡಿಸಿ ಇಲ್ಲಿಗೆ ಬರೋದು ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು ಅವರು. ಸೊ ಇದ್ದರು ಯಾರೂ ಕೇಳದಿರೋ ಅಂತ ಒಂದು ತುಂಬ ಕಷ್ಟಕರವಾದ ಒಂದು ಪ್ರಶ್ನೆ ಇಬ್ಬರು ನಿಲ್ಸ್ಕೊಂಡು ಕೇಳ್ತಾ ಇದೀನಿ. ತಾಯಿ ಮಾಡೋ ಅಡುಗೆ ಇಷ್ಟನಾ, ಪ್ರಿಯಾಂಕಾ ಅವ್ರು ಮಾಡೋ ಅಡುಗೆ ಇಷ್ಟನಾ? ಒಂದು ನೀವು ಕೇಳ್ತಿದ್ದಾಗ ನಂಗೆ ಅನ್ಸಿದ್ದೇನೆಂದ್ರೆ, ತುಂಬಾ ಜನ ಹೇಳ್ತಾರೆ ಟಿವಿ ನೋಡಿ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಆಡ್ತಾರೆ ಅಂತ. ಟಿವಿ ಅವ್ರು ಬಂದು ಅತ್ತೆ ಸೊಸೆ ಬೆಂಕಿ ಇಡೋದು ನೀವು ಒಬ್ಬರೇ ನೋಡಿರೋದು. ಅಂದ್ರೆ ತಾಯಿ ಬಾಲ್ಯದಿಂದನೂ ಒಂದು ಸಕ್ಸಸ್ ಕೊಟ್ಟಂತ ಒಂದು ಸ್ತ್ರೀ, ಮದುವೆ ಆದ್ರ ಮೇಲೆ ಇನ್ನೊಂದು ನನ್ನ ಸಕ್ಸಸ್ ಹಿಂದೆ ನಿಂತಿರುವಂತ ಪ್ರಿಯಾ, ಇಬ್ರು ಬಹಳ ಇಂಪಾರ್ಟೆಂಟ್. ಅವ್ರ ಊಟ ಅವಾಗ ಚೆನ್ನಾಗಿತ್ತು, ಈಗ ಇವ್ರ ಊಟ ಚೆನ್ನಾಗಿದೆ. ಯಾರು ಊಟ ಹಾಕಿದ್ರೆ ಹೇಳಿ ಇಲ್ಲಿ, ಎಲ್ಲದಕ್ಕಿಂತ ನಾನು ಹಸ್ಕೊಂಡಿದ್ದಾಗ ಯಾರು ಊಟ ಹಾಕ್ತಾರೋ ಅದೆಲ್ಲವೂ ಚೆನ್ನಾಗಿರುತ್ತೆ. ನನ್ನ ಪ್ರೊಡಕ್ಷನ್ ಬಾಯ್ಸ್ ಹಾಕೋ ಊಟನೂ ತುಂಬಾ ಅದ್ಭುತವಾಗಿರುತ್ತೆ, ಯಾಕಂದ್ರೆ ಅವಾಗ ಇವರಿಬ್ರು ಇರಲ್ಲ. ಬಟ್ ಅಂದ್ರೂ ಸಂತೋಷ ಆಗ್ತದೆ, ಒಂದು ಫ್ಯಾಮಿಲಿ ಜೊತೆಗಿದೆ. ಆ್ಯಂಡ್ ತುಂಬ ಇಷ್ಟಪಟ್ಟು ಅವರು ಕೂಡ ಪ್ರೀತಿಯಿಂದ ಅಡುಗೆ ಮಾಡಿದ್ದಾರೆ ನಿಮಗೋಸ್ಕರ. ಆ್ಯಂಡ್ ಇಬ್ಬರು ಕೂಡ ಒಂದೊಂದು ಕೈ ತುತ್ತು ತಿನ್ಸ್ಬಿಟ್ರೆ ಇನ್ನೂ ಹ್ಯಾಪಿ ಆಗಿರ್ತೀನಿ. ಮುತ್ತ ತುತ್ತ ಅಂತ. ಪ್ರಿಯಾಂಕಾ ಅವರ, ನೀವು ಅಲ್ಲಿಂದ ಬಂದವರು, ಈಗ ನಮ್ಮವರೇನೆ ಖಂಡಿತವಲ್ಲೂ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ ತಾಯಿ ತುಂಬಾ ಮಿಸ್ ಮಾಡ್ಕೊಳ್ತೀರಾ? ಸೊ ಇಲ್ಲಿ ಹೇಗಿದೆ ಈ ತಾಯಿ ಜೊತೆಗೆ? ತುಂಬಾ ಚೆನ್ನಾಗಿದೆ. ಅದಕ್ಕೆ ಅಮ್ಮನೇ ಕರೆಯೋದು, ತಾಯಿ ಅಂದ್ರೆ ಮಾಜಿಯನ್ನ ಕರೆಯೋದು. ಸೊ ಮಾಜಿ ಹತ್ರನೇ ನಾನು ಅಡಿಗೆ ಕಲ್ತಿದ್ದೀನಿ. ಇಲ್ಲಿ ಬಂದಾದ್ಮೇಲೆ ನನಗೆ ಸೌತ್ ಇಂಡಿಯನ್ ಅಡಿಗೆ ಏನೋ ಗೊತ್ತಿರ್ಲಿಲ್ಲ. ಅಂಡ್ 4-5 ಐಟಮ್ಸ್ ಹೇಳ್ಕೊಡಿ ಮಾಡಿ, ಮಾಜಿ ಜಾಸ್ತಿ ಬೇಡ ಅಂದ್ಬಿಟ್ಟು ರಸಮ್, ಚಿತ್ರಾನ್ನ, ಆಮೇಲೆ ಸಾಂಬಾರ್ ಸ್ವಲ್ಪ ಕಲ್ತಿದ್ದೆ. ಆದ್ರೂ ಅವ್ರ ಕೈ ರುಚಿ ಬರಲ್ಲ. ಸಮ್ವೇರ್ ಐ ಟ್ರೈ ಟು ಮ್ಯಾನೇಜ್ ಅಷ್ಟೇ. ಸೊ ಉಪೇಂದ್ರ ಅವ್ರಿಗೆ ಹೇಗನ್ಸ್ತು ಸರ್ಪ್ರೈಸ್? ಬಾಕ್ಸ್ ಓಪನ್ ಮಾಡಿದಾಗ ಗೊತ್ತಾಗತ್ತಲ್ಲ, ಯಾಕಂದ್ರೆ ಬೇರೆ ಬಟ್ ಏನೋ ನನಗೆ ನನ್ನ ಬಗ್ಗೆ ತಿಳ್ಕೊಂಡ್ರವ್ರು ಅಂದಾಗ ನಾನು ಅನ್ಕೊಂಡೆ ಅವರು ಉಪ್ಪಿಟ್ಟು ಮಾಡಿರ್ಬೋದು ಅಥವಾ ಚಿತ್ರಾನ್ನ ಮಾಡಿರ್ಬೋದು ಅನ್ಕೊಂಡೆ. ಬಟ್ ಕಲರ್ ಇಂದ ಹಿಡಿದು ಇಷ್ಟು ಎಕ್ಸಾಕ್ಟ್ ಮಾಡಿರ್ತಾರೆ ಅಂತ 100%. ಯಾಕಂದ್ರೆ ಅದಾಗಲ್ಲ, ಯಾಕಂದ್ರೆ ಇಲ್ಲಿ ಅಡಿಗೆ ಊಟ ಮಾಡಿರೋರು ಮಾತ್ರ ಮಾಡಬೇಕು. ಬಟ್ ಈ ಟೇಸ್ಟ್ ಮಾಡಲ್ಲ ಯಾರು, ಅದಕ್ಕೋಸ್ಕರ ನಂಗೆ ಟಕ್ಕಂತ ಗೊತ್ತಾಗೋಯ್ತು. ಈ ಸರ್ಪ್ರೈಸ್ ನೆನ್ಪಿಟ್ಕೊಳ್ತೀರಾ? ಖಂಡಿತ. ಸೊ ಉಪೇಂದ್ರ ಅವ್ರ ಲೈಫಲ್ಲಿ ಸರ್ಪ್ರೈಸ್ ಕೊಟ್ಟಿದ್ದೀವಿ ಆಚಿ ಮಸಾಲ ಕಡೆಯಿಂದ ಟಿಫನ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. ಈ ಸಂಚಿಕೆಯಲ್ಲಿ ಉಪೇಂದ್ರ ಅವರು, ಮುಂದಿನ ಸಂಚಿಕೆಯಲ್ಲಿ ಯಾರು ಇರ್ತಾರೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ಉದಯ ಟಿವಿ.